ಈ ಕೋವಿಡ್ ಎಲ್ಲ ಬಂದ್ ಹೋದ ನಂತರ ಅನೇಕ ಬೆಳವಣಿಗೆಗಳಾದವು. ಅಲ್ಲಲ್ಲಿ ಸಡನ್ ಆಗಿ ಡೆತ್ಗಳು ಕಾಣಿಸ್ಕೊಳ್ಳೋಕೆ ಶುರುವಾಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಇನ್ನೊಂದು ಕಡೆಗೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು, ಸಣ್ಣ ವಯಸ್ಸಿನಲ್ಲಿರಲು ಸಾವನ್ನಪ್ತಾ ಇದ್ರು. ಯಾಕೆ ಇದು ಅಂತ ಹೇಳಿ ಪ್ರಶ್ನೆ ಮೂಡಿತ್ತು. ಸೊ ಈಗ ಕೋವಿಡ್ ಮತ್ತು ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳಿಂದ ಈ ಸಾವುಗಳು ಸಂಭವಿಸ್ತಾ ಇರಬಹುದು ಅನ್ನೋ ಶಂಕೆಯ ಮೇಲೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಏನಾಗ್ತಾ ಇತ್ತು, ಈ ಬಗ್ಗೆ ಅಧ್ಯಯನ ನಡೆಸಬೇಕು ಅನ್ನುವಂಥ ಕೂಗು ಕೂಡ ಇತ್ತು. ಈಗ ಸ್ವತಃ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದುವರೆದಿದೆ. ತಜ್ಞರು ಮತ್ತು ವಿಜ್ಞಾನಿಗಳ ಸಮಿತಿಯನ್ನು ರಚನೆ ಮಾಡೋಕೆ ಮುಂದಾಗಿದ್ದಾರೆ, ಅಧ್ಯಯನ ನಡೆಸೋಕೆ. ಈ ಸಮಿತಿಯ ವರದಿಯನ್ನು ಆಧರಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಿಎಂ ಸೂಚಿಸಿದ್ದಾರೆ. ಸರ್, ಏನು ಕ್ರಮ ಆಗ್ಬೋದು ಸರ್ ಇದು ವರದಿ ಬಂದರೆ? ನೀವು ಯಾಕ್ರಿ ಹಿಂಗಾಡ್ತೀರಿ? ಒಳ್ಳೆ ಪ್ರಶ್ನೆಗಳು ಕೇಳೋವಾಗ ಏನು ಕ್ರಮ ಆಗ್ಬೋದು? ನೇಣ ಕಡಿಮೆನ್ರಿ ಅವ್ರನ್ನೆಲ್ಲ. ಹಂಗಲ್ಲ ಸರ್, ಈಗ ಕೋವ್ಯಾಕ್ಸಿನ್ ಕಂಪನಿ ಓನರ್ಗಳನ್ನು ಕರ್ಕೊಂಬಂದು ಮೋದಿ ಜೊತೆ ನಿಲ್ಲಿಸ್ಬಿಟ್ಟು ನೇಣಾಕ್ಬಿಡೋಣ? ಅಲ್ಲ, ಈಗ ರಿಪೋರ್ಟ್ ತಯಾರು ಮಾಡಿ ಏನು ಕ್ರಮ ಅಂತ ಹೆಂಗೆ ಕೇಳ್ತೀರಿ ನೀವು? ಒಳ್ಳೆ ಈ ಥರ ಕೇಳ್ತೀರಲ್ಲ. ಆಯ್ತು, ಕೇಳಿಪ್ಪ, ಏನು ಹೇಳಿ ನೆಕ್ಸ್ಟ್. ಅಲ್ಲ ಸರ್, ಈಗ ರಿಪೋರ್ಟ್ ಬರಬೇಕು ಬಿಡ್ರಿ. ರಿಪೋರ್ಟ್ ಏನು ಬರುತ್ತೆ ಗೊತ್ತು ನಿಮ್ಗೆ? ಗೊತ್ತಾ ರಿಪೋರ್ಟ್ ಏನು ಬರ್ತಾ ಇದೆ ಅಂತ? ಗೊತ್ತಿಲ್ಲ. ಮತ್ತೆ ಹೆಂಗೆ ಹೆಂಗೆ ಹೇಳಿ ನಾನೀಗ ಅದನ್ನು? ಈಗ ಲಸಿಕೆಯಿಂದನೋ ಅಥವಾ ಅಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳೋಣ. ಏನು ಮಾಡೋಕ್ಕಾಗತ್ತೆ? ಏನೂ ಇಲ್ಲ. ಆಯಿತು ಅಂತ ಇಟ್ಕೊಳ್ಳೋಣ. ಏನು ಮಾಡ್ತೀರಿ? ನಾನು ಯಾಕೆ ಅಗೈನ್ ಮೈ ಕ್ವಶನ್ ಇಸ್ ಹೌ ಡು ಯು ಅರೈವ್ ಎಟ್ ಎ ಡಿಸಿಷನ್ ದಟ್ ವಾಟ್ ಇಸ್ ದ ರಿಪೋರ್ಟ್? ಹಾಗಿದ್ರೆ ಇದನ್ನ ಮಾಡೋದ್ರಿಂದ ಆಗೋ ಆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿದ್ದೆ, ಕರೆಕ್ಟಾಗಿ ಕೊಡ್ತಿದ್ದೆ ನಾನೀಗ. ದಾಟ್ ಇಸ್ ಎಕ್ಸಾಕ್ಟ್ಲಿ ವೈ ಐ ವಾಂಟ್ ದಟ್ ಕ್ವಶನ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್. ನನಗೆ ನಿಮಗೆ ಅಲ್ಲ ಇದು. ಯಾಕೆ ಈ ತನಿಖೆ ಬೇಕು? ವೈ ಡು ಯು ನೀಡ್ ಇಟ್? ಜೀವವನ್ನು ಉಳಿಸಲೆಂದು ತಂದಂತಹ ವ್ಯಾಕ್ಸಿನ್ ವಿರುದ್ಧ ಜೀವವನ್ನು ಕಿತ್ಕೊಂಡ್ಬಿಡ್ತಿದೆ ಅನ್ನೋ ಆರೋಪದ ಮೇಲೆ ತನಿಖೆಗೆ ಹೋಗಬೇಕಾದ ಸನ್ನಿವೇಶ ಯಾಕೆ? ಅದು ನಮ್ಮ ಪ್ರಶ್ನೆ. ಆಗಬೇಕು. ವರದಿಲಿ ಏನು ಬರುತ್ತೆ ಅಂತ ನಮ್ದಲ್ಲ ವಾದ. ಈಗ ಏನು ಬೇಕಾದ್ರೂ ಆಗ್ಬೋದು. ಯು ನೀಡ್ ಎ ಲಾರ್ಜ್ ಡಾಟಾ ಬೇಕು ಇದಕ್ಕೆ. ಇದು ಬೆಳಿಗ್ಗೆ ಕೂತ್ಕೊಂಡ್ಬಿಟ್ಟು ಬುರುಡೆ ಬಿಟ್ಕೊಂಡು ಅವನು ಯಾರೋ ಆಫೀಸರು ಫೋನ್ ಮಾಡ್ದ ಯಾವನು ಅಂತೇಳ್ಬಿಟ್ಟು ಬರ್ಕೊಂಬರೋ ರಿಪೋರ್ಟ್ ಅಲ್ಲ ಇದು. ಬಿಕಾಸ್ ಇದೆಲ್ಲ ಸ್ಕ್ರೂಟಿನಿ ಆಗತ್ತೆ. ನಾಳೆ ಕೇಸ್ ಸ್ಟಡೀಸ್ ಬರಬೇಕು. ನಂಬರ್ 1. ನಂಬರ್ 2, ಗಾಬರಿ ಹುಟ್ಟಿಸ್ಬೇಡಿ ದಯಮಾಡಿ ಎಲ್ಲರೂ ಸೇರಿಕೊಂಡು. ಪರ್ಟಿಕ್ಯುಲರ್ಲಿ ಹೆಲ್ತ್ ಮಿನಿಸ್ಟ್ರಿ, ಪರ್ಟಿಕ್ಯುಲರ್ಲಿ ದಿ ಚೀಫ್ ಮಿನಿಸ್ಟರ್. ಗಾಬರಿ ಹುಟ್ಟಿಸ್ಬೇಡಿ. ಜನರಲಿ ಭಾಳ ಡೇಂಜರಸ್ ಆಟ ಅದು, ಗೇಮ್ ಅದು. ನೀವು ಗಾಬರಿ ಹುಟ್ಟಿಸ್ಬಿಟ್ರೆ ಹೇಳಿದ್ದೀನಿ ನಾನು. ಆ ಗಾಬರಿ ಹುಟ್ಟಿಸ್ಬೇಡಿ. ಇಟ್ಸ್ ಎ ಡೇಂಜರಸ್ ಒನ್. ಹೇಗೆ ಹೆಲ್ತ್ ಮಿನಿಸ್ಟ್ರು ಯಾವ್ದಾದ್ರು ಹೊಸ ರೋಗ ಜ್ವರ ಎಲ್ಲ ಬಂದಾಗ ಹೇಳ್ತಾರಲ್ಲ ಗಾಬರಿ ಹುಟ್ಟಿಸ್ಬೇಡಿ, ಏನಾಗತ್ತೆ? ಸೇಮ್ ಇದುವೇ, ಗಾಬರಿ ಹುಟ್ಟಿಸ್ಬೇಡಿ. ದೆರ್ ಇಸ್ ಒನ್ ಲಾರ್ಜ್ ಕ್ವಶನ್, ಒಂದು ದೊಡ್ಡ ಪ್ರಶ್ನೆ ಉಳ್ಕೊಂಡಿದೆ ನಮ್ಮೆಲ್ಲರಲ್ಲಿ, ಕಾಮನ್ ಸೆನ್ಸಿನ ಆಧಾರದ ಮೇಲೆ, ಸಾಮಾನ್ಯ ಜ್ಞಾನದ ಆಧಾರದ ಮೇಲೆ. 6 ವರ್ಷ 8 ವರ್ಷದ 4ನೇ ಕ್ಲಾಸ್ ಮಗು ಸ್ಕೂಲಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾಗ ಟಪಕ್ಕನ್ ಬಿದ್ದು ಯಾಕೆ ಹೋಗ್ತಾ ಇದೆ? 26-27 ವರ್ಷದ ಹುಡುಗ ಯಾಕೆ ಹೀಗಾಗ್ತಾ ಇದೆ? ಬಸ್ ಓಡಿಸ್ತಿದ್ದ ಡ್ರೈವರ್ ಹಾಗೇ ಮಲ್ಕೊಂಡ್ಬಿಡ್ತಾ ಇದ್ದಾರಲ್ಲ, ಯಾಕೆ? ವೈ ಇಸ್ ಇಟ್? ಎಲ್ಲ ಹಾರ್ಟ್ ಅಟ್ಯಾಕ್ಸೇ ಇರ್ಬೋದು, ಬಟ್ ವೇರಿಯಸ್ ರೀಸನ್ಸ್ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಈ ರೀತಿ ಸಾವುಗಳಿರಲಿಲ್ವಲ್ಲ. ಈ ಸಾಮಾನ್ಯ ಪ್ರಶ್ನೆ ಆಧಾರದ ಮೇಲೆ ಜನರಿಗೆ ಒಂದು ಸಣ್ಣದಾದ ಅನುಮಾನದ ರೂಪದ ವಾದ ಪ್ರಾರಂಭ ಆಗಿದೆ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನನಗೂ ಆಗಿರ್ಬೋದು. ಹಾಗಾಗಿ ಲೆಟ್ ಅಸ್ ಸಿ ವಾಟ್ ವಿಲ್ ಈ ತನಿಖೆ ಸಮಿತಿ ಮಾಡುತ್ತೆ ಅಂತ. ಹೌದಾ ಅಲ್ವಾ? ಮತ್ತೆ ಆ ತನಿಖೆಯಲ್ಲಿ ಡಾಟಾ ಏನು ಬರುತ್ತೆ ನೋಡೋಣ. ದಿ ಪರ್ಸೆಂಟೇಜಸ್ ಆಫ್ ವೆಯ್ಟೇಜ್ ಏನಿರುತ್ತೆ ನೋಡೋಣ. ಈಗಿರುವ ಪ್ರೆಸೆಂಟ್ ಡಾಟಾನಲ್ಲಿ 100ಕ್ಕೆ 4ರಷ್ಟು ಕೇಸು ಈ ಥರದ್ರಿಂದ ಆಗಿರಬಹುದು ಅಂತಿದೆ. 4 ದೊಡ್ಡದಲ್ಲ. ಅವತ್ತಿದ್ದಂತಹ ದಾರುಣ ಪೈಶಾಚಿಕ ಸನ್ನಿವೇಶಕ್ಕೆ 4 ಜನಕ್ಕೆ ಅಪ್ಪಿ ವ್ಯಾಕ್ಸಿನ್ ಎಫೆಕ್ಟ್ ಮಾಡಿದ್ದರೆ ದೊಡ್ಡದಲ್ಲ. ದೆರ್ ಈಸ್ ಆಲ್ವೇಸ್ ಎಕನಾಮಿಕ್ಸಲ್ಲಿ ಕ್ವಶನ್ ಆಫ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆ. ರೋಗದಿಂದ 50 ಜನ ಸಾಯಬಹುದು. ಎಕ್ಸಾಕ್ಟ್ಲಿ. 100 ಜನನ ಕಳ್ಕೋತಿರೋ, 4 ಜನನ ಕಳ್ಕೊಂಡು 96 ಉಳಿಸ್ಕೋತಿರೋ. ತಾಯಿ ಮಗು ಗರ್ಭಿಣಿ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದಾಗ ತಾಯಿ ಉಳಿಸ್ತಿರೋ ಮಗು ಉಳಿಸ್ತಿರೋ ಕ್ವಶನ್ ಇದ್ದಂಗೆ. ಹಾಗಾಗಿ ವಿ ವಿಲ್ ವೇಟ್, ನೋಡೋಣ ಅವ್ರ ಸಮಿತಿ ಏನು ಮಾಡ್ತಾರೆ ಅಂತ. ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ಓಕೆನಾ?